ಸೊ ಗೈಸ್, ನನ್ನ ಒಂದು ಬ್ಯಾಡ್ ಲಕ್ ಎಷ್ಟಿದೆ ಅಂತಂದರೆ ನೋಡಿ ಹೇಗೆ ಫುಲ್ VIP ಎಸ್ಕಾರ್ಟ್ ಮಾಡ್ತಾರೆ ನನಗೆ ಸ್ಪೆಷಲ್ಲಾಗಿ. ಜೈ ಶ್ರೀರಾಮ್ ಎಲ್ಲ ಕನ್ನಡಿಗರಿಗೆ ಮತ್ತು ಕನ್ನಡ ಜನತೆಗೆ ಸೇಂಟ್ ಪೀಟರ್ಸ್ಬರ್ಗಿಂದ ಶುಭೋದಯ. ನಾನೀಗ ಬೆಳಿಗ್ಗೆನೆ ಸೈಂಟ್ ಐಸಾಕ್ ಕ್ಯಾಥೆಡ್ರಲ್ಗೆ ಬಂದಿದ್ದೀನಿ. ಸೊ ಗೈಸ್, ಈಗಷ್ಟೇ ಟಿಕೆಟ್ ತೊಗೊಂಡಾಯಿತು. ಆ್ಯಂಡ್ ಟಿಕೆಟ್ ತೊಗೋಬೇಕಾದ್ರೆ ಗೊತ್ತಾಯಿತು ಇಲ್ಲಿ 2 ಥರ ಇದೆ ಅಂತಂದ್ಬಿಟ್ಟು. ಒಂದು ಮ್ಯೂಸಿಯಮ್ಮು ಆ್ಯಂಡ್ ಇನ್ನೊಂದು ಪ್ಯಾನೋರಮಾ ವ್ಯೂ. ಸೊ ಐ ಗೆಸ್ ಮ್ಯೂಸಿಯಮ್ಗೆ ಹೋಗೋದು ಅಷ್ಟು ವರ್ತಲ್ಲ ಅನಿಸುತ್ತೆ. ಯಾಕೆ ಅಂತಂದರೆ ಇದಕ್ಕಿಂತ ಒಳ್ಳೆ ಮ್ಯೂಸಿಯಮ್ಸ್, ಒಳ್ಳೆ ಆರ್ಟಿಫ್ಯಾಕ್ಟ್ಸ್ ಇರುವಂಥ ಮ್ಯೂಸಿಯಮ್ಮು, ಈ ಮ್ಯೂಸಿಯಮ್ನ ಮುಗಿಸ್ಕೊಂಡು ಹೋಗ್ತಿದ್ದೀನಿ. ಸೊ ಜಸ್ಟ್ ಈಗ ಪ್ಯಾನೋರಮಾ ಚೆಕ್ ಮಾಡೋಣ ಹೇಗಿದೆ ಅಂತಂದ್ಬಿಟ್ಟು. ಸೊ ನಾವು ಟಾಪಿಗೆ ತಲುಪೋದಕ್ಕೆ ಹತ್ತತ್ರ 600 ಚಿಲ್ಲರೆ ಮೆಟ್ಲಿದೆಯಂತೆ. One eternity later. ಆಗಿಂದ ಹತ್ತುತ್ತಾನೇ ಇದ್ದೀನಿ, ಮೆಟ್ಲು ನಿಲ್ತಾನೇ ಇಲ್ಲ. ಹತ್ತುತ್ತಾ ಇರು. ಜೀವನದಲ್ಲಿ ಏನೇ ಆದ್ರೂ ಜೈ ಶ್ರೀರಾಮ್ ಅಂದ್ಕೊಂಡು ನುಗ್ತಾ ಇರೋದಷ್ಟೇ. ಹತ್ತು ಎಲ್ಲ ಯಪ್ಪ, ಕೊನೆಗೂ ಟಾಪಿಗೆ ಬಂದೇ ಬಿಟ್ವಿ. ಸೊ ಗಂಟೆ ಹೊಡಿತಾವ್ರೆ. ಐ ಗೆಸ್ ಒಳ್ಳೆ ಟೈಮ್ಗೆ ಬಂದಿದ್ದೀವಿ ಅಂತ ಅನಿಸುತ್ತೆ. ಆ್ಯಂಡ್ ಇನ್ನೇನು ತಲುಪಿಬಿಟ್ವಿ ಟಾಪ್ನ. ಸೊ ಗೈಸ್, ನಾವು ಸದ್ಯಕ್ಕೆ ಸೈಂಟ್ ಐಸಾಕ್ ಕ್ಯಾಥೆಡ್ರಲ್ನ ಪ್ಯಾನೋರಮಾ ವ್ಯೂನಲ್ಲಿದ್ದೀವಿ. ಆ್ಯಂಡ್ ಇದು ಬಂದು ಅಬ್ಸರ್ವೇಷನ್ ಡೆಕ್ಕು. ಆಲ್ಮೋಸ್ಟ್ ಹೋಲ್ ಸಿಟಿನ ನೋಡ್ಬೋದು. ಆ್ಯಂಡ್ ಇಲ್ಲಿ ಏನಂತಂದರೆ ಪ್ರತಿ ಒಂದು ಬಿಲ್ಡಿಂಗು ಒಂದೇ ಲೆವೆಲಲ್ಲಿದೆ. ಎಲ್ಲೇ ನೋಡ್ತಿದ್ದೀರಿ, ಎಷ್ಟೇ ದೂರಕ್ಕೆ ನೋಡಿದ್ರು ಲೆವೆಲ್ ಆಗಿದೆ, ಎಕ್ಸೆಪ್ಟ್ ಒಂದು ಬಿಲ್ಡಿಂಗು. ಆ್ಯಂಡ್ ಅದು ಬಂದು ಲಕ್ತಾ ಸೆಂಟರ್ ಅಂತ ಅಂದ್ಬಿಟ್ಟು ಇಡೀ ಯುರೋಪಲ್ಲಿ ಇದೆ ಹೈಯೆಸ್ಟ್ ಬಿಲ್ಡಿಂಗು. ಸೊ ಗೈಸ್, ಇಷ್ಟೊತ್ತು ಸೈಂಟ್ ಪೀಟರ್ಸ್ಬರ್ಗ್ನ ಪ್ಯಾನೋರಮಾನ ನೋಡಾಯಿತು. ಸೊ ಈಗ ವಾಪಸ್ ಹೋಗುವ ಆ್ಯಂಡ್ ಇಳಿಯೋದಕ್ಕೆ ಸೇಮ್ ಅದೇ ಥರ, ಬಟ್ ಎಕ್ಸಾಕ್ಟ್ ಅಪೋಸಿಟ್ ಇದರಲ್ಲಿ ಇಳಿಯೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ.
ಅಕಸ್ಮಾತ್ ಇದೇನಾದರೂ ಇದ್ದಕ್ಕಿದ್ದಂಗೆ ಬಿದ್ದರೆ ಏನಾಗುತ್ತೆ? ಈ ಮೆಟ್ಲುಗಳನ್ನ ನೋಡ್ತಿದ್ರೆ ನಂಗೆ ಅದು ಯಾಕೋ ಆಗ್ತಾ ಮಿತ್ರ ಮೂವಿ ನೆನಪಾಗ್ತಿದೆ. ಇನ್ನು 50 ಮೆಟ್ಲಷ್ಟೇ ಬಾಕಿ ಇರೋದು. ಸೊ ಗೈಸ್, ಕೊನೆಗೂ ಹೊರಗಡೆ ಬಂದಾಯಿತು ಪ್ಯಾನೋರಮಾಯಿಂದ. ಆ್ಯಂಡ್ ಇನ್ನೊಂದು ಇನ್ಫಾರ್ಮೇಷನ್ ಏನಂತಂದರೆ, ಇದು ಬಂದು ಸ್ಟಾರ್ಟಿಂಗ್ ಪಾಯಿಂಟು. ಈ ಥರ ಯಾವುದೇ ಎಕ್ಸ್ಕರ್ಷನ್ಗೆ ಇರ್ಬೋದು. ಇದು ಡಬಲ್ ಡೆಕ್ಕರ್ ಸೈಟ್ ಸೀಯಿಂಗ್ ಬಸ್ಸು. A few moments later. ನೋಡಿ ಹೇಗೆ ಹೋಗ್ತೀನಿ. ಸೊ ಗೈಸ್, ನನ್ನ ಒಂದು ಬ್ಯಾಡ್ ಲಕ್ ಎಷ್ಟಿದೆ ಅಂತಂದರೆ, ಹತ್ತಿರ 4 ಕಿಲೋಮೀಟ್ರ್ ನೋಡ್ಕೊಂಡು ಬಂದಿದ್ದೆ. ಬಟ್ ಸ್ಟಿಲ್ ಎಲ್ಲ ವ್ಯಾಕೇಟ್ ಮಾಡಿಸಿದ್ದಾರೆ ಎಲ್ಲರೂ. ನೋ ಪ್ರಾಬ್ಲಮ್, ಏನು ಮಾಡೋಕ್ಕಾಗಲ್ಲ. ಫುಲ್ VIP ಎಸ್ಕಾರ್ಟ್ ಮಾಡ್ತಾರೆ ನನಗೆ, ಸ್ಪೆಷಲ್ಲಾಗಿ ಪೊಲೀಸ್ಗಳು. ಯಾಕೆ ಅಂತಂದರೆ, ಫ್ಲ್ಯಾಶ್ ಬ್ಯಾಕ್. ಆ್ಯಕ್ಚುಲಿ ಅವತ್ತು ಏನಾಯಿತು ಅಂತಂದರೆ, ಸೈಂಟ್ ಐಸಾಕ್ ಕ್ಯಾಥೆಡ್ರಲ್ನ ಮುಗಿಸ್ಕೊಂಡು ಕುನ್ಸ್ ಕ್ಯಾಮ್ರಾ ಅನ್ನೋ ಒಂದು ಮ್ಯೂಸಿಯಮ್ಗೆ ನೋಡಬೇಕಿತ್ತು. ಆದರೆ ಅವತ್ತಿನ ದಿನಾಂಕ June 28 ಆ್ಯಂಡ್ ಸ್ಕಾರ್ಲೆಟ್ ಸೇಲ್ಸ್ ಅನ್ನೋ ಹಬ್ಬ ಇನ್ನೊಂದು ಸ್ವಲ್ಪ ಥರ ಶುರು ಆಗ್ತಿತ್ತು. ಆ ಫೆಸ್ಟಿವಲ್ ಬಗ್ಗೆ ಫಸ್ಟ್ ಎಪಿಸೋಡಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸೊ ಆ ವಿಡಿಯೋ ನೀವು ನೋಡಿಲ್ಲ ಅಂತಂದರೆ ಒಮ್ಮೆ ನೋಡಿ, ಮೇಲೆ ಲಿಂಕ್ ಕೊಟ್ಟಿರ್ತೀನಿ ಮತ್ತು ಡಿಸ್ಕ್ರಿಪ್ಷನ್ನು ಸಹ ಹಾಕಿರ್ತೀನಿ. ಸೊ ಅವತ್ತು ಹರ್ಮಿಟೇಜ್ ಸುತ್ತ 5 ಕಿಲೋಮೀಟರ್ ಪೆರಿಮೀಟ್ರಲ್ಲಿ ಟೈಟ್ ಸೆಕ್ಯೂರಿಟಿ ಇರುತ್ತೆ. ಯಾಕೆ ಅಂತಂದರೆ, ಸಾವಿರಾರು ಜನರು ಸೇರಿರ್ತಾರೆ ಆ್ಯಂಡ್ ಮೋಸ್ಟ್ಲಿ ಸ್ಟೂಡೆಂಟ್ಸ್ಗೆ ಮತ್ತು ಅವ್ರ ಜೊತೆ ಇರೋ ಪ್ಲಸ್2ಅವ್ರಿಗಷ್ಟೇ ಅಲೋ ಮಾಡ್ತಾರೆ ಆ ಫೆಸ್ಟಿವಲ್ಗೆ. ಸೊ ಫೆಸ್ಟಿವಲ್ ಶುರು ಹಾಕಿನ ಮುಂಚೆ ಆ ಪೆರಿಮೀಟ್ರಲ್ಲಿ ಯಾರನ್ನೂ ಪಬ್ಲಿಕ್ನ ಬಿಡೋದಿಲ್ಲ. ಸೊ ಹಾಗಾಗಿ ರೆಸ್ಟ್ ಆಫ್ ದ ಪ್ಲ್ಯಾನ್ಸ್ ಅವತ್ತಿಂದೆಲ್ಲ ಕ್ಯಾನ್ಸಲ್ ಆಗೋಯಿತು. ಓಡಿಸ್ತವ್ರೆ ಈ ಪೆರಿಮೀಟರ್ ಏರಿಯಾಯಿಂದ. ಸೊ ಹಾಗಾಗಿ End of flashback. ಒಂದು ಸೇಯಿಂಗ್ ಇದೆ ಅಲ್ವಾ, ನೀನು ಎಷ್ಟೇ ಪ್ಲ್ಯಾನ್ಸ್ ಮಾಡಿದ್ರು ಗಾಡ್ ಹ್ಯಾಸ್ ಇಸ್ ಓನ್ ಪ್ಲ್ಯಾನ್ಸ್ ಅಂತ. ಒಂದು ಕಪ್ ಆಫ್ ಚೆರೀಸ್ ತೊಗೊಂಡು ಯಾರೂ ಇಲ್ಲದೆ ಇರೋ ಲೋನ್ಲಿ ಸ್ಪಾಟಲ್ಲಿ ಒಬ್ಬನೇ ಏಕಾಂತದಲ್ಲಿ ಸಂಜೆ ತನಕ ಕಳೆದೆ. Seen a lot of change, been through a lot of pain. Some things are not the same as they were a year ago, but all will be okay. I move on each and every day. The past is where it stays, way back a year ago. I've changed for the better this time.